ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀಲ್ ಗೌಡ. ನನ್ನ ಮತ್ತೊಂದು ಲಾಗ್ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತೊಂದು ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಗುರು ಹೋಟ್ಲಿಗೆ ನ್ಯೂಸ್ ಪೇಪರ್ ಇಸ್ಕೊಬರೋಕೆ ಹೋಯ್ತಾ ಇದ್ದೀನಿ. ಪಾರ್ಸಲ್ ಕಟ್ತೀವಲ್ಲ, ಒಂದು 3-4 ತಿಂಗಳು ಆಗುತ್ತೆ ತಗೊಬರೋದು. ನಮ್ಮ ಹೋಟ್ಲಿಂದ ಒಂದು 4-5 ಕಿಲೋಮೀಟ್ರು ಇಲ್ಲಿ ಪೇಪರ್ ಹಾಕೋರು ಮನೆ, ಅಲ್ಲಿಗೆ ಹೋಗ್ಬೇಕು. ನಮ್ಮ ಅಪ್ಪನ ಕೈಲಿ 3 ದಿನದಿಂದ ಬೈಸ್ಕೊಂಡು ಸಾಕಾಗೋಯ್ತೆ. ಹೋಗಿ ಪೇಪರ್ ತಗೊಬರ ಅಂತಿದ್ದು. ಇವತ್ತು ಹೋಗಿ ತಗೊಬರ್ತಾ ಇದ್ದೀನಿ. ಸಾಕು ಹೋಯ್ತಿದ್ದು ಅಂತ. ಈ ಕಡೆ ಬಂದರೆ ಎಲ್ಲ ಮೂರು ವಾತಾವರಣ ಫುಲ್ ಹಳ್ಳಿ ಅಲ್ವಾ. ನಮ್ಮೂರಲ್ಲಿ ಓಡಾಡ್ತಿದ್ದೀನಿ ಅಂತ ಅನಿಸುತ್ತೆ. ಹಳ್ಳಿನೇ ಒಳ್ಳೆ ನೇಚರಪ್ಪ. ಬರೀ ಇಲ್ಲಿಂದಾನೇ ಮೇನ್ ರೋಡು ಹೈವೇಗೆ ಹೊಂಟೋದ್ರೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂದರೆ, ಒಂಥರ ಸಿಟಿ ಆ ಟ್ರಾಫಿಕ್ಕು, ಅಪ್ಪ ದೇವರೇ, ಆ ಟ್ರಾಫಿಕ್ ಕೇಳಿ ತಲೆನೋವು ಬಂದ್ಬಿಡುತ್ತೆ ಅದಾಗೆ. ಒಂಥರ ಇಲ್ಲಿ ಎಷ್ಟು ಪೀಸ್ಫುಲ್ ಆಗೈತೆ ನೋಡಿ. ಯಾವ ತಲೆನೋವಿಲ್ಲ, ಏನಿಲ್ಲ, ಸಾಕಾಗೈತೆ. ಕುಮಾರಸ್ವಾಮಿ ಲೇಔಟ್ ಇಲ್ಲೇ ಕಾಣಲ್ಲ ಅನಿಸುತ್ತೆ, ಆ ಕಡೆ ಐತೆ. ನೆನ್ನೆ ಹೋದ್ರು, ಗೊತ್ತಾಗ್ತಾರೆ ಕೋಟಿಕೆಯಲ್ಲಿ ಹೋದವರ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿದ್ರು, ಓಡಾಡ್ತಾ ಇರ್ತಾರೆ. 3 ಎಕರೆ ಮಾಡಲ್ಲ ಇಲ್ಲಿ, ಚೆನ್ನಾಗೈತೆ ತೋಟ ಮಾತ್ರ ಚೆನ್ನಾಗಿ ಮಾಡೋದು. ಈಗ ಪೇಪರ್ ಇಸ್ಕೊಂಡು ಈ ಹೋಟ್ಲ ಹತ್ರ ಹೋಗ್ಬೇಕು. ಟೈಮ್ ಆಗ್ಬಿಟ್ಟೈತೆ, ಅಲ್ಲಿ 10 ಗಂಟೆ. ಇನ್ನೆಲ್ಲ ಕೆಲಸ ಮುದ್ದೈತೆ. ಈಗ ಹೋಗಿ ಮುದ್ದೆ ಮಾಡಬೇಕು. ಈಗ ಇಲ್ಲಿ ಪೇಪರ್ ಇಸ್ಕೊಂಡು ಹೋಗೋಣ ಹೋಟ್ಲ ಹತ್ರ ಮುದ್ದೆ ಮಾಡೋಕ್ಕೆ. ನಾನು ಬಂದೆ, ಇನ್ನೇನಿದೆ ಈ ಡೌನ್ ಹೇಳಿದ್ರೆ ಅವ್ರ ಊರು. ಇದು ಯಾವುದೋ ಗಿಡ್ಡೆ ನಾಯಿ, ಯಾವುದೋ ಚಿಕ್ಕ ನಾಯಿ ಹೆಂಗೆ ಹೋಯ್ತೈತೆ ನೋಡಿ, ಹಂಗೆ ಇಲ್ಲಿ ಎಷ್ಟು ಚಿಕ್ಕದಾಗೈತೆ. ಮುಂದೆ ಇಲ್ಲಿ ಅವ್ರ ಬೀದಿ ಕಂಪ್ಲೀಟ್ ಆಗ್ಬಿಡುತ್ತೆ. 3 ತಿಂಗಳು ಒಂದ್ಸಲ ಬರ್ತೀನಲ್ಲ, ಹೋಗಿಸ್ಕೊಂಡು ಹೋಗೋಣ. ಪೇಪರ್ ಇಸ್ಕೊಂಡಾಯಿತು. ಈಗ ಹೋಯ್ತಾ ಇದ್ದೀನಿ ಹೋಟ್ಲ ಹತ್ರ. ಹೋಗಿ ಹೇಳ್ತಲ್ಲ ಹೊರಗಡೆ ಹೊಂಟೋಗಿರ್ತಾರೆ. ಬಂದು ಸಿಕ್ಕಿಲ್ಲ ಅಂದರೆ ಇನ್ನೊಂದ್ಸಲ ಯಾವಾಗ ಖಾಲಿ ಆಗ್ಬಿಟ್ಟೈತಲ್ಲ. ಅಪಾರ್ಟ್ಮೆಂಟ್ ಕಾಣುತ್ತೆ ನೋಡಿ, ಒಂದು ಸತ್ವ ಅಪಾರ್ಟ್ಮೆಂಟ್. ಇಲ್ಲಿಂದ ಅಲ್ಲಿ ಅಪಾರ್ಟ್ಮೆಂಟ್ ಕಾಣ್ತೈತಲ್ಲ, ಈಗ ಅಲ್ಲಿಗೆ ಹೋಗ್ಬೇಕು. ಆ ಮೇನ್ ರೋಡ್ಗೆ ಅಲ್ಲಿವರೆಗೂ ಇಲ್ಲಿಂದ ಬರೀ 1-1.5 ಕಿಲೋಮೀಟ್ರ್ ಇದೆ. ಆ ಅಪಾರ್ಟ್ಮೆಂಟ್ ಎಷ್ಟು ದೂರ ಕಾಣಿಸ್ತೈತೆ ನೋಡಿ, ಹಂಗೇನೆ ಇಲ್ಲಿಂದ. ಇವಾಗ ಹೋಗ್ಬಿಟ್ಟು ಹೋಟ್ಲಲ್ಲಿ ಏನೇನು ಕೆಲಸ ಐತೆ ಬೇಗ ಮಾಡೋಣ. ರೈಲ್ವೆ ಟ್ರ್ಯಾಕ್ ಬೇರೆ ಸಿಗುತ್ತೆ, ಒಂದು ತೋರಿಸ್ತೀನಿ. ಅಲ್ಲಿ ಇದೇನು ಬ್ಯಾರಿಕೇಡ್ ಐತೋ ಅದಿಲ್ಲ ಅಂದರೆ ಸಾಕಪ್ಪ. ಅದು ಬಿದ್ದಿದ್ರೆ ಮತ್ತೆ ಅಲ್ಲೊಂದು 10 ನಿಮಿಷ ಕಾಯಬೇಕು. ಇನ್ನೇನು ರೀಚ್ ಆಗ್ತೀನಿ ಅಲ್ಲಿಗೆ. ಇವಾಗ ಈ ಹಂಸ್ಗಳಲ್ಲಿ ನಮ್ಮಂಥ ಗೇರ್ ಗಾಡಿಗಳು ಓಡ್ಸೋಕ್ಕೆ ಹಿಂಸೆ, ನಮ್ಮಂಥ ಲಾಕ್ ಮಾಡೋದಕ್ಕೆ. ಈ ಗೇರ್ಲೆಸ್ ಗಾಡಿ ಅಂದರೆ ಚಂದ, ಹೆಂಗೋ ಆರಾಮಾಗೆ ಇನ್ನೂ ಗೇರ್ ಹಾಕಿಲ್ಲ. ಬರೀ ಎಷ್ಟೇ ಮನೆ ಫಾರ್ಮ್ ಹೌಸ್ ಅನಿಸುತ್ತೆ. ಆಮೇಲೆ ಪೇಪರ್ ಇಸ್ಕೊಂಬರಕ್ಕೆ ಹೋದ್ನಲ್ಲ, ಅಲ್ಲಿ ಯಾರೋ ಒಬ್ರದ್ದು JDS ಮುಖಂಡ್ರು ಮನೆ ಇದೆ. ಅದು ಮನೆ ಇದೆ, ಕೈಗೆ ಬರೋದು ಸಾಕತ್ತೈತೆ. ಒಳ್ಳೊಳ್ಳೆ ಲಕ್ಸುರಿಯಸ್ ಕಾರ್ಗಳಿವೆ ಒಳಗಡೆ, ಸಖತ್ತಾಗೈತೆ. ಆ ಮನೆ ಯಾರು ಸೈಟ್ ಗಿಟ್ ತಗೊಳ್ಳೋದಿದ್ರೆ ನೋಡಿ. ಗೇಟ್ ಅದು ಒಳ್ಳೆ ಲೇಔಟ್ ಆಗ್ತೈತೆ. ತೋರಿಸ್ತೀನಿ ಇವಾಗ. ಸ್ಕ್ವೇರ್ ಫೀಟು ಎಷ್ಟು ನಡೀತೈತೆ ಗೊತ್ತಿಲ್ಲ. ಲೇಔಟ್ ಚೆನ್ನಾಗಿದೆ, ಮೇನ್ ರೋಡ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಪಾಳು ಬಿದ್ದುಬಿಟ್ಟಿತ್ತು ಅವಾಗ. ಈ ವರ್ಷ ಕೆಲಸ ಶುರು ಮಾಡವ್ರೆ, ನಡೀತೈತೆ. ಇದೇ ರೈಲ್ವೆ ಟ್ರ್ಯಾಕ್ ಹೇಳಿದ್ದು ನಾನು, ಸದ್ಯ ಬಿದ್ದಿಲ್ಲ. ಆಲ್ಮೋಸ್ಟ್ 9-10 ಗಂಟೆ ಟೈಮಲ್ಲಿ ಗಾಡಿಗಳು ಓಡಾಡ್ತಾ ಇರ್ತಾರೆ. ಟ್ರ್ಯಾಕ್ ಹೆಂಗೈತೆ ನೋಡಿ, ಹೆಂಗೆ ಇಂಥ ಟ್ರ್ಯಾಕಲ್ಲೇ ಗಾಡಿಗಳೆಲ್ಲ ಸಿಗಾಕೊಂಡು, ಇವಾಗೆಲ್ಲ ವೀಡಿಯೋಗಳು ನೋಡಿರ್ತೀರಲ್ಲ, ಈ ಮೇಲೆ ಹೋಗಿ ಸಿಗಾಕೊಂಬಿಟ್ಟು ಈಗ ಮೊನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು. ಎಲ್ಲೋ ಆಗಿತ್ತಲ್ಲ, ಬರೀ 1 ನಿಮಿಷಕ್ಕೆ ಸುಮ್ಮನೆ ಆ ಥರ ಮಾಡ್ಕೊಂಡು ಹೋಯ್ತಾರೆ.
ದಯವಿಟ್ಟು 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಇಂಥ ಟ್ರ್ಯಾಕ್ಗಳ ಹತ್ರ ನಿಧಾನಕ್ಕೆ ಹುಷಾರಾಗಿ ಹೋಗಿ. ಸುಮ್ಮನೆ ಆಮೇಲೆ ದೊಡ್ಡ ದೊಡ್ಡ ಗಾಡಿಗಳು ಸಿಗಾಕೊಂಡು ಸಾಯ್ಬೇಕಷ್ಟೆ. ಅದರಲ್ಲಿ ಕೆಲವೊಂದು ಕಡೆ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ದೊಡ್ಡ ಕಡೆ ಹೋಗೋಕ್ಕಾಗಲ್ಲ. ಮೇಲ್ಗಡೆ ಇದೆಲ್ಲ ಕಂಬಿ ಥರ ಹಾಕಿದ್ದಾರೆ, ಕೆಲವೊಂದು ಕಡೆ ಹಾಕಿಲ್ಲ. ಅದೇ ಮೊನ್ನೆ ಹೇಳಿದ್ಮೇಲೆ ಎಲ್ಲ ಆಗಿತ್ತು ಅಂತಲ್ಲ ಹಾಕಿತ್ತಿಲ್ಲ. ಹಂಗೆ ಸುಮ್ಮನೆ ಪಾಪ ಎಷ್ಟು ಜನ ಸತ್ತರು, ಅದು ಎಷ್ಟು ಜನ ಕೈಕಾಲು ಮುಡ್ಕೊಂಡ್ರು ಗೊತ್ತಿಲ್ಲ. ನಾವು ಅಪಾರ್ಟ್ಮೆಂಟ್ ತೋರಿಸಿದ್ಮೇಲೆ ಅಲ್ಲಿಂದ ಇಲ್ಲಿ ಐತೆ ನೋಡಿ ಅಪಾರ್ಟ್ಮೆಂಟ್, ಅದು ಅಲ್ಲಿಂದ ಎಷ್ಟು ದೂರ ಕಾಣುತ್ತೆ. ಅಪಾರ್ಟ್ಮೆಂಟ್ ದೊಡ್ಡದಿದ್ದು, ಆಲ್ರೆಡಿ ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ, ಎಲ್ಲ ಜನ ಇದ್ದಾರೆ. ಅಕ್ಕ ದೊಡ್ಡ ಅಪಾರ್ಟ್ಮೆಂಟ್. ಬಂದೆ ಮೇನ್ ರೋಡ್ಗೆ, ಮನೆಗೆ ಹೋಗ್ಬೇಕು ಇವಾಗ. ಬಾಯ್. ಅವು ಐಕಿಲ್ಲ, ಎಲ್ಲ 4-5 ಜನ ಗಬರಿಸು ಕೊಡಿಸ್ತಾರೆ. ಎಲ್ಲ ಮಹಾರಾಷ್ಟ್ರ, ಬಾಂಬೆ, ಬೇರೆ ಬೇರೆ ಸ್ಟೇಟ್ಗೆ ಹೋಯ್ತವೆ. ಅಂದರೆ ಇಲ್ಲಿ ಇಲ್ಲೇ ಹೋಟ್ಲ್ ಹಾಕ್ತೀನಲ್ಲ, ತುಂಬ ಸಲ ನೋಡಿದ್ದೀನಿ. ಇವರು ಒಂದು 6 ತಿಂಗಳೆಲ್ಲ ಈಗ ಬಂದಾರೆ ಇಲ್ಲಿಗೆ. ಇಲ್ಲೇ ಬಂದು ಇಲ್ಲ ತುಂಬ್ಕೋತಾರೆ ಈ ಥರ. ಅಂದರೆ ಆ ಕ್ಯಾಂಟ್ರಲ್ಲಿ ಬಂದವರಲ್ಲ, ಬೇರೆ ಎಲ್ಲ ಸಾಕಿರ್ತಾರಲ್ಲ, ಅಲ್ಲಿಂದ ಬಂದು ಈಗ ತುಂಬ್ಕೊಂಡು ತಗೊಂಡೋಗಿದ್ದಾರೆ. ಸ್ಮೆಲ್ಲಲ್ಲ, ಹೆವಿ ಸ್ಮೆಲ್ಲು. ನಮ್ಗೆ ಇಲ್ಲಿಗೆ ಸ್ಮೆಲ್ ಹೊಡಿತೈತೆ, ಅಲ್ಲಿ ಅದು ಹೆಂಗೆ ಹೊಡಿತಾರೋ, ಅದು ಹೆಂಗೆ ಇರ್ತಾರೋ ಅದು ಒಳಗಡೆ ಗೊತ್ತಿಲ್ಲ. ವೀಡಿಯೋಸ್ಗಳೆಲ್ಲ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾವುದು ನಿಮ್ಮದು? ಎಲ್ಲಿ ಎಲ್ಲಿ ಯಾವ ಲೇಔಟು? ಕಾಲೇಜು. ಹಾಂ, ಐ.ಟಿ.ಐ ಕಾಲೇಜು. ಎಷ್ಟು ಕೊಡ್ತಾರೆ ಡೈಲಿ? ಎಷ್ಟು ಸಂಬಳ? ತಿಂಗಳು ಸಂಬಳನಾ? ಲೇಔಟಲ್ಲಿ ಡೈಲಿ ಸಂಬಳ ತಾನೇ ಅದು? ಗಾಡಿ. ಹಾಂ, ಇಲ್ಲಿ ಮಣ್ಣು ಫ್ರೀಯಾಗಿ ಸಿಗುತ್ತಾವ ನೋಡು. ಮತ್ತೆ ನಮಗೆ ಕಮ್ಮಿ ಬೀಳುತ್ತೆ. ನಿಮಗೆ ಯಾಕೆ ಕಡಿಮೆನಾ? ನಮಗೆ ಹಾಂ, 5,000 ಲೋಡ್ ಹಾಕಿದ್ದು ಬೈ ಆಗಲೇ. 5,000 ಒಂದು ಲೋಡು ಮಣ್ಣು? 5,000 ಲೋಡ್ ಹಾಕಿದ್ದು ಆಗಲಿ. 5,000 ಲೋಡ್ ಹಾಕಿದ್ದೀರಾ? ಟ್ರಿಪ್ ಎಲ್ಲಿಗೆ? ಅಲ್ಲೇ 5,000 ಟ್ರಿಪ್ಪು ಗುಂಡೆಗೆ ಹಾಕಿದ್ದಲ್ಲಿ. ಇನ್ನೂ ಕಮ್ಮಿ. ನೀವು ಅವಾಗಲಿಂದ ಇಟಾಚಿನೇ ಓಡಿಸೋದು? ಹಾಂ, ಇವು ಗಾಡಿಗಳೆಲ್ಲ. ಮುಂಚೆ ಏನು ಕೆಲಸ ಮಾಡ್ತಿದ್ರಿ? ಮುಂಚೆ ಅವಾಗಿನ ಅದೇ ಕೆಲಸನಾ? ಏನು ಮಾಡೋ ಫಾಲೋ? ಶೇರ್ ಮಾಡ್ತಾನೆ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೇ ನನ್ನ ಪ್ರೊಫೈಲ್ ಐಡಿಯಲ್ಲಿ ಯೂಟ್ಯೂಬ್ ಐಡಿ ಐತೆ, ಅದಕ್ಕೆ ಹೋಗಿ ಅಲ್ಲೂ ವಾಚ್ ಮಾಡಿ. ವಾಚ್ ಅವರ್ ಕಂಪ್ಲೀಟ್ ಆಗಿ ಹೆಲ್ಪ್ ಆಗುತ್ತೆ. ಓಕೆನಾ? ಯಾವ ಬೇಕಾದ್ರೆ ಬನ್ನಿ, ಎಗ್ ರೈಸು ಕಬಾಬ್ ಏನು ಬೇಕಾದ್ರೆ ಸರಿನಾ? ಚಿಲ್ಲಿಲ್ಲ ಹಾಕಿ ಅದು ಹಾಕಿ. ಎಷ್ಟಾಗ್ಲಿ ಎಗ್ ರೈಸು? 2 ಎಗ್
ಎಗ್ರೆಸಾ ಏನು ಇಷ್ಟೊಂದು ಗಾಬರಿ ನೋಡಿದ್ಯಾ ಗಾಡಿ ಆಗೋದಿಲ್ಲ ಆಟೋ ಬರ್ತೇನಾ 2 ದಿವಸ 2-3 ದಿವಸ 5 ದಿವಸ ಆಯ್ತು ಎಷ್ಟಾಯ್ತು ಆಟೋ ಆಲ್ಟ್ರೇಷನ್ ಮಾಡ್ಸೋಕ್ಕೆ 85 ಆಗಿಬಿಡ್ತಾನೆ 85,000 ಆಯ್ತಾ ಆಟೋಗೆ ಫುಲ್ಲು 80,000 ಕೊಟ್ಟಿದ್ದೀನಿ ಇನ್ನೂ 5,000 ಕೊಡುವ ಅಷ್ಟೇ ಶುಕ್ರವಾರ ಕೊಡ್ತೀನಿ ಅಂತ ಬಂದಿದ್ದೀನಿ ಯಾವಾಗ ಎತ್ಕೊಬತ್ತೀಯಾ ಶುಕ್ರವಾರ ಶನಿವಾರ ಎತ್ಕೊಬಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತೀನಿ ಸರಿನಾ ಅಡ್ರೆಸ್ ಎಲ್ಲ ಹೇಳ್ತೀನಿ ಕೆಲಸ ಚೆನ್ನಾಗಿ ಇಷ್ಟ ಆಗಿದ್ರೆ ಅಲ್ಲೋಗಿ ಕೆಲಸ ಮಾಡಿಸ್ತಾರೆ ನಿನ್ನ ಆಟೋ ಚೆನ್ನಾಗಿ ಮಾಡೋರಂಗೆ ನೋಡಿ ಕಮೆಂಟ್ ಮಾಡ್ತಾರೆ ಚೆನ್ನಾಗಿ ಸಮಾಚಾರ ಕೋಳಿ ಅಂಗಡಿ ಮತ್ತೆ ಕೋಳಿ ಅಂಗಡಿ ನೋಡ್ಕೊತಿದ್ಯಾ ಎಕ್ಸ್ಟ್ರಾ ಮೊಟ್ಟೆ ಹಾಕ್ಲಾ ಒಂದಾಗ್ಬಿಡ್ತಾ ಎರಡು ಹಾಕ್ತೀನಿ ತಗೊಳ 2 ಮೊಟ್ಟೆ ಹಾಕ್ಬೇಕು ಸರಿನಾ ಒಂದು ಹಾಕ್ದಾಗ ಸರಿ ಬರೋಲ್ಲ ಅದು 2 ಮೊಟ್ಟೆ ಹಾಕಿದ್ರೆ ಸರಿ ಆಗೋದು ಕಬಾಬ್ ಮಾಡೋಕ್ಕೆಲ್ಲ ಐಟಮ್ ತೊಗೊಳ್ತಿದ್ದೀನಿ ಹಾಂ ಆಯ್ತಾ ಕಬಾಬ್ ಆಯ್ತಾ ಕಬಾಬ್ ಖಾಲಿ ನನಗೆ ಗೊತ್ತಾಯ್ತು ನನಗೆ ಮಾತ್ರ ಮಾಡಿಬಿಟ್ಟು ನೀವೇ ಮಾಡ್ಬಿಡೋದಾ ಕೋಳಿ ನಾವು ತಿಂತಾನೆ ಇರಬೇಕು ಡೈಲಿ ಒಂದು ದಿವಸ ಬಿಟ್ಟು ನೆನಪಿಲ್ಲ ಡೈಲಿ ತಿಂತೀನಾ ಇವಾಗಿಲ್ಲ ಬಿಟ್ಬಿಡ್ತೀನಿ ಇವಾಗ ಅಷ್ಟು ತಿನ್ನೋದು ಈಟು ಕಣ ಚಿಕನ್ ಬೆಳಗ್ಗೆ ನಾಷ್ಟ ಮಾಡ್ತಾರೆ ಇವಾಗ ಇದೇನು ಫುಟ್ಟು ಅದು ತಿಂತೀರ ತಿನ್ನಕ್ಕಾಗಲ್ಲ ಚಿಕನ್ ಈಟು ಇವಾಗ ಏನು ಗೊತ್ತಾ ನಾನು 97 kg ಬಂದ್ಬಿಟ್ಟಿದೆ 97 kg ಇನ್ನು 3 kg ಆಯ್ತು 3 kg ಆಗ್ಬಿಟ್ಟು ಅಲ್ವಾ ಅಡಿಗೆ ಹಾಂ ಅದು ಯಾವುದು ಇದು ತಿಂತಾ ಬೆಳಗ್ಗೆ ನಾಷ್ಟ ಇಲ್ಲ ಏನು ತಿಂತದ್ಯಾ ಫುಡ್ಡು ಬೆಳಗ್ಗೆ ನಾಷ್ಟ ಅಲ್ಲ ಹಾಂ ಫುಡ್ಡು ಏನು ಫುಡ್ ಅದೇ ಯಾವುದು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿತಾರೆ ಅಷ್ಟೇ ಹಾಂ ಏನು ಓಡ್ಸಾ ಓಡ್ತೇನೋ ಯಾವುದು ಯಾರು ಕೊಟ್ಟಿದ್ದು ನಿನ್ಗದು ನಾನು ಎಸ್ಕೊಬಂದು 3,000 ಕೊಡ್ತೀನಿ 3,500 3 ತಿಂಗಳು ಹೋಯ್ತದೆ 3 ತಿಂಗಳು ಬರ್ತದೆ 3 ತಿಂಗಳು ಬರುತ್ತೆ ಬಿಸ್ನೆಸ್ ಹೆಂಗೆ ಕೋಳಿ ಅಂಗಡಿ ಇವತ್ತು ಪರವಾಗಿಲ್ಲ ಹಿಂದೆ ಕೋಳಿ ಎಲ್ಲ ಗಾಡಿ ಮಾಡಿಬಿಟ್ಟೆ ಒಳ್ಳೆ ಬಿಸ್ನೆಸ್ ಮಾಡಿದೆ ಹಂಗಾರೆ ನನಗೇನು 3-4 ಸಾವಿರ ಲಾಭ ಸಿಗುತ್ತೆ ಅಷ್ಟೇ ಹಾಂ 3-4 ಸಾವಿರ ಲಾಭಕ್ಕಿಂತ ಬೇಕಲ್ಲ 3-4 ಸಾವಿರ ಲಾಭಕ್ಕಿಂತ ನಮಗೆ ಎಷ್ಟಿಲ್ಲ ಲಾಭ ನಿಮಗೆ ಲಾಭ ಇಲ್ಲ ಅಂತೆ ಬೆಳಗ್ಗೆ 6 ಗಂಟೆ ನಿಜ ದೇವ್ರ ಮೇಲೆ ಹಣ ಡೈಲಿ 4,000 ಲಾಭ ಸಿಕ್ಬಿಟ್ಟಿದ್ರೆ ಒಂಡಲ ಗೇಟೆಲ್ಲ ತಗೊಬಿಡುವೆ ಏನು ಮಾಡೋದು ಏನು ಒಂದು 500,000 ಈಗ ಸಿಗ್ತದೆ ಇನ್ನೇ ಸಿಗ್ತದೆ ಮತ್ತು ನಿಮ್ಮ ಭಾವ ಇಲ್ಲ ಐತೆ ಹಾಕು ಒಂದು 1,000 ರೂಪಾಯಿ ಹೇಳ ಹಾಕ 200 ಹಾಕ ಒಂದು ಎಗ್ ರೈಸ್ 100 ರೂಪಾಯಿ ಕಣ ಈಗ 100 ರೂಪಾಯಿ ಎಷ್ಟು ಹಾಕ್ತೀಯಾ 100 ರೂಪಾಯಿ 120 ಹಾಕಲೇ 4 ಕೊಟ್ಟ ರೈಸು ಹೌದು 100 ರೂಪಾಯಿ ಅಲ್ವಾ ನಮ್ಮ ಪ್ಯಾಂಟ್ 50 ರೂಪಾಯಿ ರೈಸು ನಿಮ್ಮ ಕೋಳಿ ಅಂಗಡಿ ಬಂದ್ಬಿಟ್ಟು ನಾನು ಮಾಡ್ತೀನಿ ಯಾಕಣ್ಣ 40 ರೂಪಾಯಿ ಎಗ್ ರೈಸ್ ಯಾಕೆ ಈ ಥರ ಮಾಡ್ತೀರಾ ಎಲ್ಲಪ್ಪ 40 ರೂಪಾಯಿ ಎಗ್ ರೈಸು ಎಲ್ಲಿ ಕೊಡ್ತಾರೆ ಹೇಳಪ್ಪ 40 ರೂಪಾಯಿ ಎಗ್ ರೈಸ್ ಎಲ್ಲಿ ಕೊಡ್ತಾರೆ ತಾವೆಲ್ಲ ಒತ್ತಿಗೆ ಮಾಡ್ತೀರಾ ಮಾಡಿ ನಾನು ಇವಾಗ ಅದು 50 ರೂಪಾಯಿ ಮಾಡಿ ಸ್ವಲ್ಪ ದಿನದಲ್ಲಿ ಮುಂಚೆ ನಾವು 40 ರೂಪಾಯಿ ತಾನೆ ಈಗೆಲ್ಲ ಜಾಸ್ತಿ ಕಣೋ ರೈಟು ಏನು ಮಾಡೋದು ಕೋಳಿ ಅಂಗಡಿ ಒಳ್ಳೆ ಲಾಭ ಮಾಡ್ಕೊಂಡು ಒಂಟೆ ಮನೆಗೆ ಜವಳಿಗೆ ದುಡ್ಡು ತುಂಬಿಕೊಂಡು ದುಡ್ಡಿಲ್ಲ ಅಕೌಂಟಲ್ಲಿ ಆಯ್ತಾ ಆಟೋ ಬಂದ ಮೇಲೆ ಹೇಳಪ್ಪ ಒಂದು ರಿವ್ಯೂ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಅದೇನು 15 ದಿನ ಆಯ್ತು ಕಣ ಆಟೋ ಬಿಟ್ಟು ಅದು ಯಾವ ಮಟ್ಟಿಗೆ ಕೆಲಸ ಮಾಡಿಸಿದ್ಯಾ ನಾನು ನೋಡಬೇಕು ಫುಲ್ ಹೆವಿ ಎಲ್ಲ ಹೆವಿ ಎಲ್ಲ ದಪ್ಪ ಸ್ಪೀಕರ್ ಡುಮ್ 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 ಸ್ಪೀಕರ್ 25,000 ಮೇಲೆ ಆಯ್ತಾ ಸ್ಪೀಕರ್ 25,000 ಏನು ಅಲ್ಲಿ ಒಂಡಲಾಗಿಟ್ಟು ಸರ್ಕಲ್ ಹಾಕಿದ್ರೆ ಇಲ್ಲಿಗೂ ನಮ್ಮ ಮೋಟೆ ತಗೊರುತ್ತಲ್ಲ ಸೌಂಡು ಏನು ಕಾರ್ ಮಾಡಿಫೈ ಮಾಡ್ಸೋದಿಲ್ಲ ಏನು ಒಂದ್ಸತಿ ಮಾಡಿಬಿಡೋಣ ಅಂತ ಮಾಡೋಣ ಇದಾದ ಒಂದು ಜೀವನ ಅಂತ ತಲೆ ಕೆಡ್ಸ್ಕೊಳ್ಳೋದು ಅಂತ ಅಷ್ಟಪ್ಪ ಪಡೆದಲ್ಲಿ ಒಟ್ಟಲ್ಲಿ ನಿಮ್ಮ ಆಟೋ ಸ್ಟ್ಯಾಂಡಲ್ಲಿ ನಿಮ್ಮದೇ ಟಾಪ್ ಇವಾಗ ನಿನ್ನ ಆಟೋನೇ ಟಾಪು ಚೆನ್ನಾಗಿ ಮಾಡಿಸು ಚೆನ್ನಾಗಿ ಕಾಣುತ್ತೆ ನೋಡೋಣ ಲೈಟಿಂಗ್ಸ್ ಎಲ್ಲ ಹೆಂಗೆ ಮಾಡಿಸಿದ್ಯಾ ಲೈಟಿಂಗ್ ಜಾಸ್ತಿ ಮಾಡಿಸಿದ್ಯಾ ರೈಡಿಂಗ್ ಹೆವಿ ಬ್ಯಾಟ್ರಿ ಹೊಂಟೈತೈತೆ ಅದೊಂದು ಬೇಜಾರು ನನಗೆ 4 ಬ್ಯಾಟ್ರಿ ಹಾಕ್ಸ ಮುಂದೆಗಡೆ ಒಂದೆರಡು ಹಿಂದೆಗಡೆ 2 ಇನ್ನು 85,000ನೇ ಖರ್ಚು ಮಾಡಿದ್ದೆ ಇನ್ನು 25,000 ಕೊಡ್ಸಿದ್ಯಾ 25,000 ಬ್ಯಾಟ್ರಿ ಹಾಕ್ಸ್ಬಿಡು ಸರಿನಾ 25,000 ಬ್ಯಾಟ್ರಿ ಹಾಕ್ಸಿದ್ರೆ ಲಕ್ಷ ಮೇಲೆ ಹೊಂಟೈತೆ ಮೇಲೆ ಆಟೋ ಮೇಲ್ಗಡೆ ತಮಾಷೆ ಆಗ್ತಿದೆ ಲಕ್ಷ ಆಯ್ತು ಏನೋ ನನಗೆ ಗೊತ್ತಿರಂಗೆ ಹಾಗೆ ಹೋಯ್ತು ಲಕ್ಷ 85,000 ಬರೀ ಗಾಡಿ ಕೊಟ್ಟಿರೋದು ಅಷ್ಟೇ ಗಾಡಿ ಸ್ಪೀಕರ್ಗೆ ನನ್ನ ಖರ್ಚಿಗೆ ಹೋಯ್ತು ಡೈಲಿ 1,000 ನೀನು ಡೈಲಿ ಖರ್ಚಿಗೆ ಬೇಕು ಕರ್ಕೊಂಡು ಹೋಗ್ಬರೋದು ಡೈಲಿ 1,000 1,500 ಅಷ್ಟೇ ಸ್ಟಾರ್ಟಿಗೆ 3,000 ಖರ್ಚು ಮಾಡಿದೆ ಎಲ್ಲ ಅದು ಇದು ತಿಂದು ಅದು ಇದು
ಸ್ಟಾರ್ಟಿಂಗ್ 3,000 ಖರ್ಚು ಮಾಡ್ದ. ಬಿಟ್ಬರ ಎಲ್ಲ 9,000 ಖರ್ಚು ಮಾಡ್ಬಿಟ್ಟಿದ್ಯಾ ಗಾಡಿ ಬಂಕ ಮಾಡಿಸ್ತೀನಿ ಅಂತ. ಅನ್ಸ್ಬಿಟ್ಟಿದ್ದೀನಿ ಎಲ್ಲ ರೀ. ಅಣ್ಣ ಇನ್ನೊಂದು 25,000 ಮಾಡ್ಬಿಟ್ಟು ಮುಗಿಸ್ಬಿಡತ್ತಾಗ. ಲಕ್ಷ ಆಯ್ತಣ್ಣ ಲಕ್ಷ ಕಟ್ಟ. ಅದು ಸಲ್ಯ ಬರ್ತಾವ ನಮ್ಮ ಹುಡುಗ ಕರೆಯವನ ಅದು ಬರ್ತಾವ ನಾವು ಡೈರಿ ಹತ್ರ. ಹಾಂ ಏಯ್ ಕಳ್ಳ ಬೈಲಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.